ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ನಾವಿವತ್ತು 57th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಅವ್ರ ತಾಯಿ ಒಳಗಡೆ ಬರ್ತಾ ಹೇಳ್ತಿರ್ತಾರೆ, ರಾಜೀವ್ ನೀನ್ ಏನ್ ಮಾತಾಡ್ತಿದ್ದೆ ಹೇಳು, ಇದೆಲ್ಲ ಕಾಮಿಡಿ ತಾನೆ ಹೇಳು ನನ್ಗೆ. ಇಲ್ಲಿ ಅವರು ಜೋರಾಗಿ ಕಿರಿಸ್ತಾ ಹೇಳ್ತಿರ್ತಾರೆ, ಇದೆಲ್ಲ ಸುಳ್ಳು ತಾನೆ ಹೇಳು ನನ್ಗೆ ಅಂತ ಅವರು ಕೈನೆಲ್ಲ ಹಿಡ್ಕೊಂಡು ಎಳ್ದಾಡ್ತಿರ್ತಾರೆ ರಾಜೀವ್ದು. ಅದಕ್ಕೆ ರಾಜೀವ್ ಕೂಡ ಕೋಪದಲ್ಲಿ ಕಿರಿಸ್ತಾ ಹೇಳ್ತಿರ್ತಾನೆ, ನಾನೇನು ಕಾಮಿಡಿ ಮಾಡ್ತಿಲ್ಲ ಅಂತ. ಅದಕ್ಕೆ ನಾನು ಅವ್ರ ತಾಯಿ ಹೇಳ್ತಿರ್ತಾರೆ, ಮೂರು ಬಿಟ್ಟಿರೋನೆ ಅವಳು ನಿನ್ ತಂಗಿ. ಫಸ್ಟ್ ಬ್ರದರು ಹೇಳ್ತಿರ್ತಾನೆ, ಆ ತರ ಎಲ್ಲ ಏನೂ ಇಲ್ಲ, ಜಿಯಾ ಯಾವತ್ತು ನನ್ನ ತಂಗಿ ಆಗೇ ಇರ್ಲಿಲ್ಲ, ಅವಳಿಗೂ ನನ್ಗೂ ಯಾವ್ದೇ ರಕ್ತ ಸಂಬಂಧ ಕೂಡ ಇಲ್ಲ ಅಂತ. ಇದನ್ನೆಲ್ಲ ಕೇಳಿ ನೇನ ಅವ್ರ ತಾಯಿಗೆ ಎದೆ ನೋವು ಬಂದ್ಬಿಡುತ್ತೆ. ರಾಜೀವ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೇನ ಅಷ್ಟೇ ನನ್ಗೆ ಸ್ವಂತ ತಂಗಿ. ಈ ಮಾತನ್ನ ಕೇಳಿ ಜಿಯಾ ಹೇಳ್ತಿರ್ತಾಳೆ, ಅಣ್ಣ ಈ ತರ ಎಲ್ಲ ಮಾತಾಡ್ಬೇಡಿ, ಅಮ್ಮನ್ಗೆ ಹೆಲ್ತ್ ಹಾಳಾಗ್ತಾ ಇದೆ. ಫಸ್ಟ್ ಬ್ರದರ್ ಜಿಯಾ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ಜಿಯಾ ಇವಾಗ ನೀನು ದೀಕ್ಷಿತ್ ಫ್ಯಾಮಿಲಿಯ ಮೆಂಬರ್ ಕೂಡ ಅಲ್ಲ, ನಾನು ನೀನು ಅಣ್ಣ ತಂಗಿನೂ ಅಲ್ಲ, ನಾನು ನೀನು ಇವಾಗ ಆರಾಮಾಗಿ ಮದ್ವೆ ಆಗ್ಬೋದು, ನಾವು ಆರಾಮಾಗಿ ಖುಷಿಯಾಗಿ ಇರ್ಬೋದು ಅಂತ ಹೇಳ್ತಿರ್ತಾನೆ. ಆಗ ನೇನ ಅವ್ರ ತಾಯಿ ಪಟ್ ಅಂತ ಅವ್ನ ಕೆನ್ನೆಗೆ ಒಂದು ಹೊಡಿತಾರೆ. ನೇನ ಅವ್ರ ತಾಯಿ ರಾಜೀವ್ ಕೈ ಹಿಡ್ಕೊಂಡು ಎಳಿತಿರ್ತಾರೆ, ಸಾಕು ಇಲ್ಲಿಗೆ ನಿಲ್ಸು, ಇನ್ಮೇಲೆ ನೀನು ಜಿಯಾ ಇಂದ ದೂರ ಇರ್ಬೇಕು, ಇಲ್ಲಿಗೆ ಇದೆಲ್ಲ ಮುಗ್ದೋಗ್ಬೇಕು, ನಿನ್ಗೂ ಜಿಯಾಗ ಇನ್ಮೇಲೆ ಯಾವ್ದೇ ತರ ಸಂಬಂಧನೂ ಇರಲ್ಲ, ಅವಳ ಜೊತೆ ನೀನು ಮಾತಾಡೋ ಹಾಗೂ ಇಲ್ಲ, ಇಲ್ಲಿಂದ ಆಚೆಗೆ ಹೋಗು. ರಾಜೀವ್ ಅವ್ರ ತಾಯಿ ಕೈನ ಬಿಡ್ಸ್ಕೊಳ್ತಾ ಅವ್ರನ್ನ ದೂರ ತಳ್ತಾ ಹೇಳ್ತಿರ್ತಾನೆ, ಇಲ್ಲ ಆಗೋದಿಲ್ಲ, ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಜಿಯಾಗೂ ನಮ್ಗೂ ಯಾವ್ದೇ ತರ ಸಂಬಂಧ ಇಲ್ಲ ಅಂತ ಅವನು ಕಿರ್ಚ್ತಾ ಹೇಳ್ತಿರ್ತಾನೆ. ಇಲ್ಲಿ ನೇನ ಅವ್ರ ತಾಯಿ ಜೋರಾಗಿ ಕಪಾಳ ಕೊಡಿತಾ, ದುರಾಂಕಾರಿ ಸಂಸ್ಕಾರನ ಮರ್ತ್ ಬಿಟ್ಟಿದ್ಯಾ ಅಂತ ಜೋರಾಗಿ ಬೈತಿರ್ತಾರೆ. ಇಲ್ಲಿ ಅವನು ಜಿಯಾ ಕಡೆ ತಿರುಗ್ಬಿಟ್ಟು ಜೋರಾಗಿ ಕಿಸ್ ಕೊಟ್ಬಿಡ್ತಾನೆ. ಅದೇ ಟೈಮಿಗೆ ನೇನ ಅವ್ರ ತಂದೆ ಯಾಕೆ ಇಷ್ಟೊಂದು ಗಲಾಟೆ ಆಗ್ತಿದೆ ಅಂತ ಅದೇ ರೂಮಿಗೆ ಮಾತಾಡ್ಕೊ ಬರ್ತಿರ್ತಾರೆ. ಇಲ್ಲಿ ಅವ್ರಿಬ್ರು ಕಿಸ್ ಮಾಡ್ತಿರೋದ್ನ ಅವ್ರ ಅಪ್ಪ ಅಮ್ಮ ಇಬ್ರು ನೋಡ್ಬಿಡ್ತಾರೆ. ನೇನ ಅವ್ರ ತಾಯಿಗಂತೂ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಅವರು ಇಲ್ಲ ಅಂತ ಹಿಂದಕ್ಕೆ ಬೀಳಕ್ ಹೋಗ್ತಿರ್ತಾರೆ. ಆಗ ನೇನ ಅವ್ರ ತಂದೆ ಇಲ್ಲಿ ಏನ್ ನಡೀತಿದೆ ಅಂತ ನೇನ ಅವ್ರ ತಾಯಿನ ಹಿಡ್ಕೊತಿರ್ತಾರೆ. ಇಲ್ಲಿ ಜಿಯಾ ರಾಜೀವ್ನ ಜೋರಾಗಿ ಹಿಂದಕ್ಕೆ ತಳ್ಬಿಡ್ತಾಳೆ. ಆಮೇಲೆ ಅವ್ರ ಅಮ್ಮನ ಹತ್ರ ಅವಳು ಓಡೋಗ್ಬಿಡ್ತಾಳೆ ಅಮ್ಮ ಅಂತ. ಈ ಶಾಕ್ ಇಂದ ನೇನ ಅವ್ರ ತಾಯಿಗೆ ಪ್ರಜ್ಞೆ ತಪ್ಪಿಬಿಡುತ್ತೆ. ಅವರು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಇಲ್ಲಿ ಜಿಯಾ ಅಳ್ತಾ ಅಮ್ಮ ಅಮ್ಮ ಅಂತ ಕರಿತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.